ಸಂಜೆ ಟೀ ಟೈಮಲ್ಲಿ ಬಿಸಿ ಬಿಸಿ ಟೀ ಜೊತೆಗೆ ಬಜ್ಜಿ ಇದ್ರೆ ಎಷ್ಟು ಚಂದ ಅಲ್ವಾ. ಅದರಲ್ಲೂ ಮಳೆ ಟೈಮಲ್ಲಿ ಈ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಮನೇಲಿ ಬಜ್ಜಿ ಮಾಡ್ಬೇಕಾದ್ರೆ ಯಾವಾಗ್ಲೂ ಅಂಗಡಿಯಿಂದ ಬಜ್ಜಿ ಮಿಕ್ಸ್ ತಂದು ಮಾಡೋದು ಯೂಶಲೇ ಅಲ್ವಾ. ಅದ್ರ ಬದಲು ಸ್ವತಃ ಮನೇಲೆ ಬಜ್ಜಿ ಮಿಕ್ಸ್ ಮಾಡಿಟ್ಕೊಂಡ್ರೆ ತಿಂಗ್ಳುಗಟ್ಲೆ ಕೆಡೋದಿಲ್ಲ. ಖಂಡಿತ ಈ ತರ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ ಅರ್ಧ ಕೆಜಿ ಕಡಲೆ ಹಿಟ್ಟನ್ನ ಈ ತರ ಫಿಲ್ಟರ್ಗೆ ಹಾಕಿ ಚೆನ್ನಾಗಿ ಜರಡಿ ಮಾಡ್ಕೊಳ್ಳೋಣ. ಇದಾದ್ಮೇಲೆ 300 ಗ್ರಾಮ್ ಅಕ್ಕಿ ಹಿಟ್ಟನ್ನ ಜರಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗೆ 40 ಗ್ರಾಮ್ ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಇಂಗು, ಅರ್ಧ ಟೀ ಸ್ಪೂನ್ ಸೋಡಾ ಉಪ್ಪು, 2 ಟೇಬಲ್ ಸ್ಪೂನ್ ಉಪ್ಪು ಇಷ್ಟನ್ನು ಹಾಕಿ ಜರಡಿ ಮಾಡಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಗ್ಲಾಸ್ ಬಾಟಲ್ ನಲ್ಲೋ ಇಲ್ಲ ಏರ್ ಟೈಟ್ ಕಂಟೈನರ್ ನಲ್ಲೋ ಹಾಕಿ ಸ್ಟೋರ್ ಮಾಡ್ಕೋಬಹುದು. 1 ತಿಂಗಳವರೆಗೂ ಹೊರಗಡೆನೆ ಇಟ್ಕೋಬಹುದು. ಫ್ರಿಡ್ಜ್ ಅಲ್ಲೇ ಇಡಬೇಕು ಅಂತ ಅವಶ್ಯಕತೆನೇ ಇಲ್ಲ. ಯಾವಾಗೆಲ್ಲ ಬಜ್ಜಿ ಹಾಕ್ತಿರೋ ಅವಾಗ ಈ ಮಿಕ್ಸ್ ಅನ್ನ ಬೇಕಾದಷ್ಟು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಇಷ್ಟವಾದ ಬಾಳೆಕಾಯಿ, ಬಜ್ಜಿ ಮೆಣಸಿನಕಾಯಿ, ಈರುಳ್ಳಿ, ಬದನೆಕಾಯಿ, ಬ್ರೆಡ್ ಬಜ್ಜಿ ಅಂತ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಕಟ್ ಮಾಡಿ ಈ ಮಿಕ್ಸ್ ನಲ್ಲಿ ಅದ್ದಿ ಎಣ್ಣೆನಲ್ಲಿ ಫ್ರೈ ಮಾಡಿ ತೆಗೆದ್ರೆ ತುಂಬಾನೇ ರುಚಿಯಾದ ಬಜ್ಜಿಗಳು ತಯಾರಾಗುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.